ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಶಾಸ್ತ್ರಗಳ ಪ್ರಕಾರ ಆದರ್ಶ ಪತಿ ಎಂದು ಕರೆಸಿಕೊಳ್ಳುವಂತಹ 4 ರಾಶಿಯವರ ಗುಣಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಪ್ರತಿ ಹೆಣ್ಮಕ್ಳಿಗೂ ಒಂದು ಆಸೆ ಕನಸಿರುತ್ತೆ, ತನ್ನ ಮದುವೆಯಾಗುವಂತಹ ಹುಡುಗನ ಬಗ್ಗೆ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ತುಂಬ ಪ್ರೀತಿ ಕಾಳಜಿಯನ್ನು ತೋರಿಸುವಂತಹ ಹುಡುಗನೇ ನಮಗೆ ಪತಿಯಾಗಿ ಸಿಗಲಿ ಅನ್ನುವಂತಹ ಆಸೆ ಪ್ರತಿಯೊಬ್ಬ ಹುಡುಗಿಯೂ ಇದೇ ರೀತಿ ಬಯಸ್ತಾಳೆ. ಆದರೆ ಅದೇ ಥರ ಹುಡುಗ ಸಿಗಬಹುದು ಅನ್ನೋ ನಂಬಿಕೆ ಆಕೆಗೆ ಇರೋದಿಲ್ಲ. ಅಂತಹ ಆಸೆ ಮತ್ತು ಆಸಕ್ತಿ ಹಂಬಲ ಇರುವಂತಹ ಹುಡುಗರನ್ನ ಜ್ಯೋತಿಷ್ಯ ಶಾಸ್ತ್ರ ತೋರಿಸಿಕೊಡುತ್ತೆ. ಒಂದೊಂದು ರಾಶಿಗೂ ಒಂದೊಂದು ಸ್ವಭಾವ, ಒಂದೊಂದು ನೇಚರ್ ಇರುತ್ತೆ. ಇದೇ ಪ್ರಕಾರ ಕೆಲವು ರಾಶಿಗಳು ಆದರ್ಶ ಗಂಡನ ಗುಣ ಸ್ವಭಾವವನ್ನು ಹೊಂದಿರುತ್ತವೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಆ ರಾಶಿಗಳ ಹುಡುಗರು ತಮ್ಮ ಪತ್ನಿಯರ ಮೇಲೆ ಪ್ರೀತಿಯ ಹೊಳೆಯನ್ನೇ ಹರಿಸ್ತಾರೆ. ಆ ಆದರ್ಶ ಗಂಡನ ಗುಣವನ್ನು ಹೊಂದಿರುವಂತಹ 4 ರಾಶಿಯವರು ಯಾರು ಅಂತ ನೋಡೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೀವು ನೋಡಬೇಕು ಅಂದರೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ಆಗ ನಿಮಗೆ ಈಸಿಯಾಗಿ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ ನಮ್ಮ ವಿಡಿಯೋದು. ಆದರ್ಶ ಪತಿಯಾಗುವಂತಹ ಗುಣವನ್ನು ಹೊಂದಿರುವಂತಹ ಮೊದಲನೇ ರಾಶಿಯವರು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಪುರುಷರು ತುಂಬ ಎಮೋಷ್ನಲ್ ಆಗಿರ್ತಾರೆ. ಇವರದು ಅತಿ ಕಾಳಜಿ ತೋರಿಸುವಂತಹ ವ್ಯಕ್ತಿತ್ವ. ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ, ತುಂಬ ಕರುಣಾಮಯಿಗಳಾಗಿರ್ತಾರೆ, ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ಹಾಗಾಗಿ ಇವರು ತಮ್ಮ ಪ್ರೀತಿ ಪಾತ್ರರ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇರ್ತಾರೆ. ಅವರ ಅವಶ್ಯಕತೆಗಳನ್ನು, ಅಗತ್ಯತೆಗಳನ್ನು ಪೂರೈಸಲು ಎಂತಹ ಶ್ರಮ ಹಾಕುವುದಕ್ಕೂ ಸಿದ್ಧರಾಗಿರ್ತಾರೆ. ತಮ್ಮ ವೈಫ್ಗೋಸ್ಕರ ಅವರ ಮನದಾಳದ ಆಸೆಗಳನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಯಾವಾಗಲೂ ರೆಡಿ ಇರ್ತಾರೆ ಈ ರಾಶಿಯ ಪುರುಷರು. ಇವರ ಪ್ರೀತಿ ಗುಣದಿಂದಲೇ ಇವರು ಇವರ ಮನೆಯನ್ನು ಬೆಚ್ಚನೆಯ ಪ್ರೀತಿ ದೊರಕುವ ವಾತಾವರಣವನ್ನಾಗಿ ಮಾರ್ಪಡಿಸುತ್ತಾರೆ. ಕರ್ಕಾಟಕ ರಾಶಿಯ ಪುರುಷರು ತಮ್ಮ ಲೈಫ್ ಪಾರ್ಟ್ನರ್ಗೆ ತುಂಬ ಪ್ರೊಟೆಕ್ಟಿವ್ ಆಗಿರ್ತಾರೆ. ಗುಬ್ಬಚ್ಚಿ ತನ್ನ ಮರಿಗಳನ್ನು ಹೇಗೆ ಪ್ರೊಟೆಕ್ಟ್ ಮಾಡುತ್ತೋ ಅದೇ ರೀತಿ ಇವರು ತನ್ನ ಬಾಳ ಸಂಗಾತಿಯನ್ನು ತುಂಬ ಪ್ರೀತಿಯಿಂದ ಕೇರ್ ಮತ್ತು ಪ್ರೊಟೆಕ್ಟ್ ಮಾಡ್ತಾರೆ. ತುಂಬ ಸಮಾಧಾನವಾದ ಬದುಕು ನೀಡೋದ್ರ ಮೂಲಕ ಆಹ್ಲಾದಕರ ಸಮಯವನ್ನು ಕಳೆಯೋ ಹಾಗೆ ಮಾತನಾಡ್ತಾರೆ. ಇವರ ಜೊತೆ ಮಾತನಾಡ್ತಿದ್ರೆ ಅವರ ವೈಫ್ಗಾಗಲಿ ಅಥವಾ ಫ್ರೆಂಡ್ಸ್ಗೆ ಯಾರೇ ಆಗಲಿ ಬೋರ್ ಆಗೋದಿಲ್ಲ. ತುಂಬ ಪ್ರೀತಿಯಿಂದ ಮಾತನಾಡಿಸ್ತಾರೆ. ಎರಡನೆಯ ರಾಶಿಯವರು ಮೀನರಾಶಿ. ಮೀನರಾಶಿಯ ಪುರುಷರು ತುಂಬ ರೊಮ್ಯಾಂಟಿಕ್ ಆಗಿರ್ತಾರೆ. ಇವರು ಸಹಾನುಭೂತಿ ಉಳ್ಳವರು, ದಯಾಳುಗಳಾಗಿರ್ತಾರೆ. ಇವರು ತುಂಬ ದಯೆ ಮತ್ತು ಕರುಣೆ ತೋರಿಸೋದು ಜಾಸ್ತಿ. ಗುರುವಿನ ರಾಶಿ ಅಲ್ವಾ ಇದು, ಗುರು ಈ ರಾಶಿ ಅಧಿಪತಿ ಆಗಿರ್ತಾನೆ. ಆದ್ದರಿಂದ ತುಂಬ ದಯೆ ಮತ್ತು ಸಹಾನುಭೂತಿ ತೋರಿಸೋದು ಜಾಸ್ತಿ ಈ ರಾಶಿಯವರು. ತಮ್ಮ ಬಾಳ ಸಂಗಾತಿಗೆ ಅಪಾರವಾದ ಕಾಳಜಿಯನ್ನು ತೋರಿಸ್ತಾರೆ. ಮೀನರಾಶಿಯ ಪುರುಷರು ತಮ್ಮ ನಿಸ್ವಾರ್ಥ ಗುಣಗಳಿಂದ ಗಮನವನ್ನು ಸೆಳೆಯುತ್ತಾರೆ. ಅಂದರೆ ಇವರಿಗೆ ಸ್ವಾರ್ಥ ಕಡಿಮೆ ಇರುತ್ತೆ. ಎಲ್ಲರೂ ಚೆನ್ನಾಗಿರಲಿ, ಎಲ್ಲರ ಲೈಫಲ್ಲೂ ಎಲ್ಲರೂ ಮುಂದೆ ಬರಲಿ ಎನ್ನುವಂತಹ ಹೆಲ್ಪಿಂಗ್ ನೇಚರು ಇರುತ್ತೆ ಇವರಲ್ಲಿ. ಮತ್ತು ನಿಸ್ವಾರ್ಥ ಮನೋಭಾವದಿಂದ ಇದು ಇವರ ಸ್ಪೆಷಲ್ ಕ್ವಾಲಿಟಿ ಆಫ್ ಮೀನರಾಶಿ. ಮತ್ತು ಬ್ರಾಡ್ ಮೈಂಡೆಡ್ ಪರ್ಸನ್ ಆಗಿರ್ತಾರೆ ಇವರು. ತಮ್ಮ ಬಾಳ ಸಂಗಾತಿಗೋಸ್ಕರ ಎಂತಹ ಕೆಲಸವನ್ನು ಮಾಡಲು ರೆಡಿ ಇರ್ತಾರೆ. ಸಂಗಾತಿಯು ಸಂತೋಷವಾಗಿರಬೇಕು ಅಂತ ಹಂಬಲಿಸ್ತಾರೆ. ಬಾಳ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನು ಕೊಡುವವರು. ಅಂದರೆ ಅವರ ಫೀಲಿಂಗ್ಸ್ನ ಇವರು ರೆಸ್ಪೆಕ್ಟ್ ಮಾಡ್ತಾರೆ. ತನ್ನ ವೈಫ್ನ ಫೀಲಿಂಗ್ಸ್ಗೆ ರೆಸ್ಪೆಕ್ಟ್ ಕೊಡುವವರಾಗಿರ್ತಾರೆ. ಸಂಗಾತಿಗೆ ಅಪಾರವಾದ ಮನ್ನಣೆ ಮತ್ತು ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ. ತನ್ನ ಲೈಫ್ ಪಾರ್ಟ್ನರ್ಗೂ ಸಹ ಅವರ ಮಾತಿಗೂ ಅವರ ಭಾವನೆಗಳಿಗೂ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಏನನ್ನಾದರೂ ಡಿಸಿಷನ್ ತಗೊಳ್ಳೋ ಮುಂಚೆ ತನ್ನ ಲೈಫ್ ಪಾರ್ಟ್ನರ್ನ ಒಂದು ಮಾತು ಕೇಳ್ತಾರೆ. ಅವರ ಮಾತಿಗೂ ಅವರ ಆಸೆಗಳಿಗೂ ಬೆಲೆಯನ್ನು ಕೊಡ್ತಾರೆ. ಪ್ರತಿಯೊಂದು ಹೆಣ್ಣು ಬಯಸೋದು ಇದನ್ನೇ ಅಲ್ವಾ, ನಮಗೂ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನುವಂತಹ ಆಸೆ ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಇರುತ್ತೆ. ಮೂರನೆಯ ಆದರ್ಶ ಗಂಡನ ಗುಣ ಹೊಂದಿರುವಂತಹ ರಾಶಿಯವರು ಕನ್ಯಾ ರಾಶಿ. ಕನ್ಯಾ ರಾಶಿಯ ಪುರುಷರು ಸ್ವಲ್ಪ ಸಂಕೋಚ ಸ್ವಭಾವದವರಾಗಿರ್ತಾರೆ. ತಾವಾಗಿಯೇ ಮಾತನಾಡೋದಕ್ಕೆ ಸ್ವಲ್ಪ ಹಿಂಜರಿಕೆ ಇರುತ್ತೆ ಇವರಲ್ಲಿ. ತುಂಬ ಶೈ ನೇಚರ್ ಇರುತ್ತೆ ಈ ಕನ್ಯಾ ರಾಶಿಯ ಪುರುಷರಲ್ಲಿ. ಬಟ್ ಇವರದು ಬಂಗಾರದ ಹೃದಯ ಆಗಿರುತ್ತೆ. ತುಂಬ ಒಳ್ಳೆ ಮನಸ್ಸು ಇವರದು. ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ, ಜೊತೆಗೆ ಸೆನ್ಸಿಟಿವ್ ಆಗಿರ್ತಾರೆ. ತಮ್ಮ ಲೈಫ್ ಪಾರ್ಟ್ನರ್ನ ಬಗ್ಗೆ ಅತೀವ ಕಾಳಜಿಯನ್ನು ವಹಿಸ್ತಾರೆ. ತಮ್ಮ ವೈಫ್ಗೆ ತುಂಬ ಕೇರ್ ಮಾಡ್ತಾರೆ.
ತನ್ನ ಹೆಂಡತಿಗೆ ಹುಷಾರಿಲ್ಲ ಅಂದರೆ ಅಡಿಗೆ ಮಾಡೋದು, ಅವರಿಗೆ ತಿನ್ನಿಸೋದು, ಪ್ರತಿಯೊಂದು ಚಿಕ್ಕ ಪುಟ್ಟ ವಿಷಯಗಳನ್ನು ತುಂಬ ಕೇರ್ ಮಾಡ್ತಾರೆ. ಮಾತಿನ ಬದಲಾಗಿ ಅಕ್ಕರೆಯನ್ನು ತೋರುವ ಮೂಲಕ ತನ್ನ ಪ್ರೇಮಧಾರೆಯನ್ನು ಹರಿಸುವವರಾಗಿರ್ತಾರೆ. ಇವರು ಮಾತಲ್ಲಿ ಹೆಂಡತಿಯನ್ನು ಹೊಗಳೋದು ಆ ರೀತಿ ನೇಚರ್ ಅವರಲ್ಲ. ತನ್ನ ಪ್ರೀತಿಯ ಮೂಲಕ, ಅಕ್ಕರೆಯ ಮೂಲಕ ತನ್ನ ಪ್ರೀತಿಯನ್ನು ತೋರಿಸ್ತಾರೆ. ಭವಿಷ್ಯವನ್ನು ಭದ್ರಗೊಳಿಸ್ತಾರೆ. ಫ್ಯೂಚರ್ಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ, ಫ್ಯಾಮಿಲಿಗೋಸ್ಕರ ಫೈನಾನ್ಷಿಯಲಿ ಸೇವಿಂಗ್ಸನ್ನು ಜಾಸ್ತಿ ಮಾಡಿಟ್ಟಿರ್ತಾರೆ. ಫ್ಯೂಚರಲ್ಲಿ ತನ್ನ ಬಾಳ ಸಂಗಾತಿ ಅಥವಾ ತಮ್ಮ ಕುಟುಂಬದವರು ಯಾವುದಕ್ಕೂ ಕೊರತೆ ಆಗಬಾರ್ದು ಅವರಿಗೆ ಅನ್ನೋದೇ ಇವರ ಉದ್ದೇಶವಾಗಿರುತ್ತೆ. ಸಂಬಂಧಗಳನ್ನು ಕಾಪಾಡಿಕೊಳ್ತಾರೆ. ತುಂಬ ಚೆನ್ನಾಗಿ ಸಂಬಂಧಗಳನ್ನು, ರಿಲೇಷನ್ಶಿಪ್ಪನ್ನು ಕಾಪಾಡಿಕೊಳ್ತಾರೆ. ಏನೇ ಕಷ್ಟ ಬಂದರೂ ತನ್ನ ಹೆಂಡತಿಯ ಕೈಯನ್ನು ಬಿಡೋದಿಲ್ಲ. ತುಂಬ ಎಮೋಷ್ನಲಿ ಅವರಿಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಹಾಗಾಗಿ ಇವರ ಸಂಗಾತಿ ತುಂಬ ಹ್ಯಾಪಿಯಾಗಿರ್ತಾರೆ. 4ನೆಯ ಆದರ್ಶ ಪತಿಯ ಗುಣಗಳನ್ನು ಹೊಂದಿರುವ ರಾಶಿ ತುಲಾರಾಶಿ. ತುಲಾರಾಶಿಯ ಪುರುಷರು ಅತ್ಯಂತ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಇವರು ನೋಡಲು ತುಂಬ ಹ್ಯಾಂಡ್ಸಮ್. ಇವರ ಗುಣಗಳು ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇವರು ಸಂಬಂಧಗಳಲ್ಲಿ ಮಧುರ ಭಾವವನ್ನು ಕಾಪಾಡಿಕೊಳ್ತಾರೆ. ಇವರು ಸಂಬಂಧಗಳಲ್ಲಿ ಶಾಂತಿಯನ್ನು ಬಯಸ್ತಾರೆ. ತುಂಬ ಕಾಮಾಗಿರಬೇಕು. ಇವರಿಗೆ ಜಗಳ ಮಾಡೋದು, ಕಿರ್ಚೋದು, ಗಲಾಟೆ ಮಾಡೋದು ಇವರಿಗೆ ಸ್ವಲ್ಪನೂ ಇಷ್ಟನೇ ಆಗೋದಿಲ್ಲ. ಇವರಿಗೆ ತನ್ನ ವೈಫ್ಸ್ ಜೊತೆ ಜಗಳ ಆಡೋದಕ್ಕೂ ಇಷ್ಟಪಡಲ್ಲ. ಇನ್ ಕೇಸ್ ಇವರ ವೈಫ್ ಇವರ ಜೊತೆ ಜಗಳ ಆಡಿದ್ರೂ ಸಹ ಇವರೇ ಬೇಗ ಕಾಂಪ್ರಮೈಸ್ ಆಗ್ತಾರೆ ಅವ್ರ ಜೊತೆ ಹೋಗಿ. ಏನೇ ಪರಿಸ್ಥಿತಿ ಬಂದರೂ ತಮ್ಮ ಸಂಬಂಧದಲ್ಲಿ ಶಾಂತಿ ಮತ್ತು ಮಾಧುರ್ಯ ಇರುವಂತೆ ನೋಡಿಕೊಳ್ತಾರೆ. ಇವರು ತಮ್ಮ ಸಂಗಾತಿಯನ್ನು ಅತ್ಯಂತ ಜೋಪಾನವಾಗಿ ನೋಡಿಕೊಳ್ತಾರೆ. ಅವರ ಸಂತೋಷವನ್ನು ತಮ್ಮ ಆದ್ಯತೆಯನ್ನಾಗಿಸ್ಕೊಂಡಿರ್ತಾರೆ. ತನ್ನ ಹೆಂಡತಿ ಸುಖವಾಗಿರಬೇಕು, ಹ್ಯಾಪಿಯಾಗಿರಬೇಕು ಅನ್ನೋದೇ ಇವರ ಫಸ್ಟ್ ಪ್ರಿಫರೆನ್ಸ್ ಆಗಿರುತ್ತೆ. ತುಲಾರಾಶಿಯ ಪುರುಷರು ಒಳ್ಳೆಯ ಕೇಳುಗರಾಗಿರ್ತಾರೆ. ತನ್ನ ಬಾಳ ಸಂಗಾತಿಯ ಮಾತುಗಳನ್ನು ನಿಧಾನವಾಗಿ ಬಹಳ ತಾಳ್ಮೆಯಿಂದ ಆಲಿಸುವವರಾಗಿರ್ತಾರೆ. ತನ್ನ ಬಾಳ ಸಂಗಾತಿಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಅತಿ ಹೆಚ್ಚು ಪ್ರೀತಿಯನ್ನು ತನ್ನ ಲೈಫ್ ಪಾರ್ಟ್ನರ್ಗೆ ಕೊಡ್ತಾರೆ. ತುಲಾರಾಶಿ ಅಧಿಪತಿ ಶುಕ್ರ ಗ್ರಹ. ಶುಕ್ರ ಅಂದರೆ ಬ್ಯೂಟಿ ಮತ್ತು ಲವ್ಗೆ ಕಾರಕ ಗ್ರಹ ಅಂತ ಕರಿತೀವಿ. ಆದ್ದರಿಂದ ಈ ರಾಶಿಯವರಲ್ಲಿ ಡಿಫಾಲ್ಟ್ ಆಗಿ ಲವ್ ಮತ್ತು ಬ್ಯೂಟಿ ಬಗ್ಗೆ ತುಂಬ ಕಾಳಜಿ, ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.